ಫ್ರೆಂಚಾನಂದ ವರದವಾಸನ್ ಗುರೂಜಿ. ನಮ್ಮ ಧರ್ಮರಾಜ ಸಾವಿನ ಹೊತ್ತಿನಲ್ಲಿ ನಿಂತಿದ್ದರ ಸಕಲ ಜೀವರಾಶಿ ನಾಶವಾಗುತ್ತಾ, ಈ ಶತಮಾನ ಅಂತ್ಯವಾಗುತ್ತಾ, ಇನ್ನೆನ್ನೂ ಕೇಳಿರದ ಡೆಡ್ಲಿ ಡೇಂಜರಸ್ ಗಂಡಾಂತರ ಗ್ರಹಣ, ಕೇತು ಗ್ರಸ್ತ ಚಂದ್ರ ಗ್ರಹಣ. ನಂಬರ್ ಅಂದ್ರೆ ನಾನಂದ್ರೆ ನಂಬರ್. ನಾನ್ ಹುಟ್ಟಿರೋದೇ ನಂಬರ್ಗೋಸ್ಕರ, ನಂಬರ್ ಹುಟ್ಟಿರೋದೇ ನನ್ಗೋಸ್ಕರ. ನಾನ್ ಹೇಳ್ತೀನಿ ಅಂತ ಆಗುತ್ತೋ ಅದಾಗುತ್ತೆ ಅಂತ ನಾನ್ ಹೇಳ್ತೀನೋ, ನಮ್ಮ ಮನೆ ದೇವರಿಗೆ ಸಂಖ್ಯೆಗಳೆಲ್ಲ ನನ್ನ ಕೈವಶ. ನಿಮ್ಮ ಎಲ್ಲ ಸಮಸ್ಯೆಗಳು ಇಲ್ಲಿದೆ ಪರಿಹಾರ. ಕಾರ್ಯಕ್ರಮ ಮಾಡಿ, ಕರೆ ಮಾಡಿ. ನಮ್ಮ ದೇಶದವರಿಗಾಗಿ ಮಾತ್ರ ರಿಯಾಯಿತಿ ಕೊಡುಗೆ, ಬಂಪರ್ ಡಿಸ್ಕೌಂಟ್, 15% ಫ್ಲಾಟ್ ಡಿಸ್ಕೌಂಟ್, 15% ಡಿಸ್ಕೌಂಟ್ ನಲ್ಲಿ ನಿಖರವಾದ ಮಾಹಿತಿ ನಿಮ್ಮ ಭವಿಷ್ಯದ ಬಗ್ಗೆ. GST ಅನ್ವಯ. ನಕ್ಷತ್ರದ ನಾನು ಹಿಡಿತವನ್ನ ಜಪಿಸುವ ಶಕ್ತಿ ಇರೋದು ನನಗ್ ಮಾತ್ರ. ನಾನು ನಿಮ್ಮ ಮಹರ್ಷಿ ಶ್ರೀ 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 ಫ್ರೆಂಚಾನಂದ ವರದವಾಸನ್ ಗುರೂಜಿ. ಈ ಕೇತುಗ್ರಸ್ತ ಚಂದ್ರಗ್ರಹಣ ಅಂದ್ರೆ ಏನು ಗುರೂಜಿ? ಸ್ವಲ್ಪ ತಿಳಿಸ್ಕೊಡಿ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ನೋಡಿ, 2 ವಿಧ ಇದೆ, ಜ್ಞಾನಕಾರಕ, ಮೋಕ್ಷಕಾರಕ ಅಂತ. ಈ ರಾಹುನ ಜ್ಞಾನಕಾರಕ ಅಂತಾರೆ, ಆಮೇಲೆ ಈ ಕೇತುನ ಮೋಕ್ಷಕಾರಕ ಅಂತಾರೆ. ಮೋಕ್ಷ ಅಂದ್ರೆ ಏನು? ಯಾವ ಸಿಗೋದು ಮೋಕ್ಷ? ಸತ್ಮೇಲೆ ಮೋಕ್ಷ ಸಿಗೋದು, ಹಾಗಾಗಿ ಅಲ್ಲೇ ಗೊತ್ತಾಗುತ್ತೆ ನೋಡಿ ಮೋಕ್ಷ ಅಂತ. ಆಮೇಲೆ ಈ ರಾಹು ಮತ್ತೆ ಕೇತು ಏನಿದೆ, ಈ ಹಾಲಿನ ತಲೆಯನ್ನ ರಾಹು ಅಂತಾರೆ, ಹಾಲಿನ ಬಾಲನ ಕೇತು ಅಂತಾರೆ. ಸೊ ವಿಷ ಇರುತ್ತೆ, ಯಾವಾಗಲೂ ಬಾಲದಲ್ಲಿರುತ್ತೆ. ಆಮೇಲೆ ಬಾಲ ಅಂದ್ರೆ ಏನು ಅರ್ಥ? ಅದು ಏನು ಕೊನೆ ಅಂತ, ಅಂದ್ರೆ ಈ ಜಗತ್ತು ಕೂಡ ಕೊನೆ ಹಂತಕ್ಕೆ ಬಂದಿದೆ ಅಂತ. ಅಲ್ಲದೆ ಕೇತು ಗ್ರಸ್ತ, ಗ್ರಸ್ತ ಅಂದ್ರೇನು? ಅಸ್ತಂಗತ ಅಂದ್ರೂ ಕೂಡ ಅದೇ ಅರ್ಥ ನಿಮ್ಗೆ, ಅದೇ ಪ್ರಪಂಚ ಮುಳುಗು ಹೋಗುತ್ತೆ ಅಂತ. ನೋಡಿ ಬೇಗ. ಹಲೋ 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 ಹಲೋ, ಸಂತೋಷ್ ಅವರ? ಹೌದು. ಗುರುಗಳ ಅಲ್ಲ, ಇದಾರೆ, ಮಾತಾಡಿ. ಗುರುಜಿ ನಮಸ್ಕಾರ. ಗುರುಜಿ ಸಂತೋಷ್ ಅವರೇ, ಸ್ವಲ್ಪ ನೀವು ವಾಲ್ಯೂಮ್ ಕಡಿಮೆ ಮಾಡಿ. ನೋಡಿ, ಈ ಶಬ್ದ ಇದೆ ನೋಡಿ, ಅದೇ ಕೇತು. ಕೇತು ಅಂದ್ರೆ ಶಬ್ದ, ಅದರಿಂದ ನಿಮ್ಗೆ ಗಂಡಾಂತ ಜಾಸ್ತಿ ಆಗ್ತಿರೋದು. ಸೌಂಡ್ ವಾಲ್ಯೂಮ್, ಟಿವಿ ವಾಲ್ಯೂಮ್ ಆಫ್ ಮಾಡ್ರಿ, ಆಮೇಲೆ ಮಾತಾಡಿ ನಂತರ. ಆಯ್ತಾಯ್ತು ಗುರುಜಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ ಅಪ್ಪ. ಸಂತೋಷ್, ಏನಪ್ಪ ನಿಮ್ದು ಡೇಟ್ ಆಫ್ ಬರ್ತ್ ಏನೋ? ಗುರುಜಿ 27/7/1977. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ, ಜೈ ಮಾತಾ. 27/7/1977. ಅಂದ್ರೆ ಪುಷ್ಯ ನಕ್ಷತ್ರ, ಕನಕ ರಾಶಿ ಬರುತ್ತೆ. ಸಂತೋಷ್ ಅವರೇ, ನಿಮ್ಮ ಮೊಬೈಲ್ ನಂಬರ್ ಕೊನೆಯ 2 ಸಂಖ್ಯೆ ಏನಪ್ಪ? 27. ನಿಮ್ಮ ವಾಹನದ ಯಾವ ಗಾಡಿ ಇದೆ ಅದ್ರ ಕೊನೆ ಸಂಖ್ಯೆ ಏನಪ್ಪ? 77. ಏನಿದು ಸಂತೋಷ್ ಅವರೇ? ಅಲ್ಲಪ್ಪ, ನೀನು ಬದುಕಿದ್ರೆ ನಂಗೆ ಆಶ್ಚರ್ಯ ಅನ್ಸುತ್ತೆ. ಏನ್ ಇಷ್ಟೊಂದು 7 ಅಂದ್ರೆ ಗೊತ್ತಲ್ಲ, 7 ಬೀಡು ಅಷ್ಟೇ. 7 ಅಂದ್ರೆ ಬೀಡು ಅಂತಾನೆ, 7 ಆಗೋದಿಲ್ಲ. ಎಲ್ಲಾದ್ರೂ 7 ಸಂಖ್ಯೆ ಇದೆ. ನಂಗೆ ನಿಜವಾಗ್ಲು ನೀವು ಅದಂಗೆ ಕಷ್ಟ ಕೋಡಿದ್ರೆ ತಕ್ಕ ಇನ್ನೂ ಬದುಕಿದಿರೋ, ನಂಗೆ ಅದೇ ಆಶ್ಚರ್ಯ ಅನ್ಸುತ್ತೆ. ನೀವು ಅಲ್ಲಪ್ಪ, ಇಷ್ಟೊಂದು ಕಷ್ಟ ಆದ್ರೆ 7. ಮನೆ ಇದ್ರೆ ಪುಟ್ಟಿನಲ್ಲಿ ಕೆರೆ ಗುರುಗಳೇ. ಮುಗೀತು ಬಿಡಿ, ಮುಗೀತು. ಪುಟ್ಟಿನಲ್ಲಿ ಕೆರೆ ಒತ್ತುವರಿಯೋದು, ಮಳೆ ನೀರು ಬಂದ್ರೆ ಫಸ್ಟ್ ತುಂಬಿಕೊಳ್ಳೋದೆ ಪುಟ್ಟಿನಲ್ಲಿ ಕೆರೆ. ಅಲ್ಲೇ ಮನೆ ಇದ್ದಿದ್ದಿಲ್ಲಪ್ಪ. ಅಲ್ಲ, ಶನಿ ಹಿಂದ್ಗಡೆ ಕೂತವನೆ, ಮೊದಲು ಮನೆ ಚೇಂಜ್ ಮಾಡ್ಬೇಕು ನೀನು. ಸಂತೋಷ್, ನೋಡಪ್ಪ, ಒಂದು ಕೆಲಸ ಇರುತ್ತೆ. ಈಗ ಇದ್ರ ಮುಖಾಂತರ ಪರಿಹಾರ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಿಮ್ದು ಅಂತಿದ್ದಲ್ಲ, ತುಂಬಾ ದೊಡ್ಡ ಗಂಡಾಂತರ ಕಾಲಿದೆ. ನೀವು ಫೋನ್ ಇಟ್ಟ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಅಂತ ದೊಡ್ಡ ಗಂಡಾಂತರ ಇದೆ. ಹಾಗಾಗಿ ನೀವು ಕೂಡಲೇ ನನ್ನ ನಂಬರ್ ಇದೆ, ಆ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ತುಂಬಾ ಅರ್ಜೆಂಟ್ ಇರೋದ್ರಿಂದ ತತ್ಕಾಲ ನಂಬರ್ ತಗೊಳ್ಳಿ. ಸೊ ತತ್ಕಾಲದಲ್ಲಿ ನಾನು ಕೂಡಲೇ ನಿಮ್ಗೆ ಸಿಗ್ತೀನಿ. ನಾನು ನಿಮ್ಗೆ ಅಲ್ಲೇ ಪರಿಹಾರ ಹೇಳ್ತೀನಿ, ಆಯ್ತೇನಪ್ಪ? ಗುರುಗಳೇ, ನೀವು ಹೇಳಿದ್ರಂತ ಟಿವಿ ಹಾಕೊಂಡ್ಬಿಟ್ಟಿದ್ದಾರೆ, ಆನ್ ಮಾಡ್ಕೊಂತೀನಿ. ಅದು ಯಾವ ಕಾಲದಲ್ಲಿ ಫೋನ್ ಮಾಡಿದ್ರಿ? ತತ್ಕಾಲಪ್ಪ. ನೋಡಿ, ಇದೇ ಸಮಸ್ಯೆ ವೀಕ್ಷಕರೇ, ನೋಡ್ತಿದ್ರಲ್ಲ, ಏನು ಬಂತು ಅಂದ್ರೆ ಶತ ದಡ್ರು ಅವರು. ತತ್ಕಾಲ ಅಂದ್ರೆ ಏನು ಅಂತ ಗೊತ್ತಿಲ್ಲ ನೋಡಿ, ಇಲ್ಲೇ ಹೇಗ್ ಗೊತ್ತಾಗುತ್ತೆ. ನಿಮ್ಗೆ ಅನ್ಸಿದ್ದೀನಿ ವೀಕ್ಷಕರೇ, ಇನ್ನೂ ಸುಮಾರು ಜನ ಟಿವಿ ನೋಡ್ತಾ ಇದ್ದೀರಿ ಅನ್ಸುತ್ತೆ. ನಿಮ್ ಜೊತೆ ಕಾಲ್ ಮಾತಾಡೋಕ್ಕಾಗಲ್ಲ, ಕೆಳಗಡೆ ನಂಬರ್ ಬರ್ತಾ ಇದೆ. ನೀವು ಆ ನಂಬರ್ಗೆ ಅಮೌಂಟ್ ಎಷ್ಟು ಅಂತ ನಾವು ಆಮೇಲೆ ನಿಮ್ಗೆ SMS ಮಾಡಿ ಕಳಿಸ್ತೀವಿ. ನೀವು ನಮ್ಗೆ ಫೋನ್ ಮಾಡಿದ್ರೆ ಅದರಲ್ಲಿ ಈ ಸ್ಪೆಷಲ್ ಪೂಜೆ, ಆರ್ಡಿನರಿ ಪೂಜೆ ಇರುತ್ತೆ. ಆರ್ಡಿನರಿ ಪೂಜೆ ಸ್ವಲ್ಪ ಪ್ರಭಾವ ತುಂಬಾ ನಿಧಾನ ಇರುತ್ತೆ. ನಾನ್ ನಿಮ್ಗೆ ಹೇಳೋದು ಏನು ಅಂದ್ರೆ, ಹೇಗಿದ್ರು ಏನು ಭೂಕಂಪನೋ ಅಥವಾ ಜಲಾಶಯ ತುಂಬಿ ಎಲ್ಲ ಸಾಯೋದಂತೂ ಕಡಾಖಂಡಿತ. ಹಾಗಾಗಿ ಸ್ಪೆಷಲ್ ಪೂಜೆನೆ ಮಾಡಿಸ್ಬಿಡಿ, ಆಸ್ತಿ ಗಿಸ್ತಿ ಮಾಡ್ಬಿಟ್ಟು ಸ್ಪೆಷಲ್ ಪೂಜೆ ಮಾಡಿಸಿದ್ರೆ ಪ್ರಭಾವ ತುಂಬಾ ಇಮಿಡಿಯೇಟ್ ಇರುತ್ತೆ ನಿಮ್ಗೆ. ಹಾಗಾಗಿ
ತುಂಬಾ ಒಳ್ಳೇದಾಗುತ್ತೆ. ಅದ್ರ ಫೀಸ್ ಎಲ್ಲ ಏನು ಅಂತ ನೀವು ಆಫೀಸ್ ಫೋನ್ ಮಾಡಿ ಎಲ್ಲವನ್ನೂ ತಿಳಿಸ್ತೀವಿ. ಸೊ ಅದ್ರ ಮುಖಾಂತರ ನಿಮ್ಗಿದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ಶಾಸ್ತ್ರದಲ್ಲಿ ವೇದದಲ್ಲಿ ನಂಬಿಕೆ ಇದೆ. ಆದ್ರೆ ಈ ಅರ್ಧಂಬರ್ಧ ತಿಳ್ಕೊಂಡಿರೋ ಡೋಂಗಿ ಶಾಸ್ತ್ರಿಗಳು ಮತ್ತು ತಮ್ಮನ್ನೇ ತಾವು ಗುರುಗಳು ಅಂತ ಕರ್ಕೊಳ್ಳೋ ಇಂಥವ್ರನ್ನ ನೀವು ನಂಬಿ ಮೋಸ ಹೋಗ್ಬೇಡಿ ಅಂತ ಈ ಮೂಲಕ ಹಾಸ್ಯದ ಮುಖಾಂತರ ಒಂದು ಮೆಸೇಜ್ ಕೊಟ್ಟಿದ್ದೀವಿ ಅಷ್ಟೇ.